ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೊಂಡಿನಿ. ನೋಡ್ರಿ ನಾಳೆ ಹೋಳಿ ಹಬ್ಬ ಅದ, ಎಲ್ಲಿ ಹೋಗ್ಯಾರ ನೋಡ್ರಿ. ಎಲ್ಲ ಕೆಲಸ ಎಷ್ಟದನ್ನ ಮಾಡುದ, ಏನ್ ಮಾಡುದು? ಏನಾತವಾ ಯಾಕೆ ಓದರ್ಲಿಕತ್ತಿ ಮುಂಜಾನೆ ನೀನು? ಮತ್ತೆ ಏನ್ ಮಾಡುದ್ರಿ, ನಾಳೆ ಹೋಳಿ ಹುಣ್ಣಿಮೆ ಅದ, ಎಲ್ಲ ಸ್ವಲ್ಪ ಕೆಲಸ ಇರ್ತದೆ ಇವತ್ತು. ಏನು ಇಬ್ರು ಇಲ್ಲ ನಿಮ್ಮ ಮಕ್ಕಳು. ನಿಮ್ಮ ಮಗಳು ನೋಡಿದ್ರೆ ಕಾಲೇಜಿಗೆ ಹೋಗ್ಯಾಳ, ಇವ್ನು ನೋಡಿದ್ರೆ ದೋಸ್ತ ಅಂತ ಹೇಳಿ ಬರೀ ದೋಸ್ತರ ಜೊತೆನೇ ಇರ್ತಾನೆ. ಈ ದಿವಸ ಎಲ್ಲಿ ಹೋಗ್ತಾನೋ ಎಲ್ಲಿ ಬರ್ತಾನೋ ಏನೂ ಗೊತ್ತಿಲ್ಲ. ಏನೋ ಒಂದು ಕೆಲಸಕ್ಕೆ ಹಚ್ಕೊಂಡ್ರೆ ಹಚ್ಕೊಳ್ಳೋದು ಇಲ್ಲ ಅವನಿಗೆ. ಮತ್ತೆ ಏನು ಮಾಡಿ, ನಾನಂದ್ರೂ ನನಗಂತೂ ಆಗೋದಿಲ್ಲ. ನಾನಂತೂ ಹೊಲಕ್ಕೆ ಹೋಗ್ಬೇಕು. ನೀನು ನೋಡಿ ಏನು ಮಾಡ್ತೀನಿ ನೋಡುವ, ಎಷ್ಟು ಆಗ್ತದೆ ಅಷ್ಟು ಮಾಡ. ಇಲ್ಲಾಂದ್ರೆ ಅಲ್ಲಿ ಇವ್ರಿಗೆ ಕರಿ, ಯಾರು ಪ್ರೇಮಕ್ಕ ಅವ್ರು ಇದಾರಲ್ಲ ಅವ್ರಿಗೆ ಕರಿ, ಸ್ವಲ್ಪ ರೊಕ್ಕ ಕೊಡ ಮಾಡ್ಕೊಡ್ತಾರೆ ಅವ್ರ ಕೆಲಸ ಎಲ್ಲ. ಸಂಜಿಗೆ ಶಾಲಕ್ಕೆ ನೋಡ್ತಂತಲ್ರಿ ಏನು ಮಾಡ್ಲಿಕ್ಕತ್ತಾರ. ಸ್ವಲ್ಪ ಸಾವಿರ ಸಹಾಯ ಮಾಡಿದ್ರೆ ಚಲೋ ಆಗ್ತದೆ ನನಗೆ. ಆತು ಏನು ಮಾಡ್ತಿ, ಕರಿ ಅವ್ರಿಗೆ. ನಾನು ಹೋಗಿ ಬರ್ತೇನೆ ಈಗ. ನನಗೇನು ಆಗೋದಿಲ್ಲ ಮಧ್ಯಾಹ್ನ ಬರ್ಲಿಕ್ಕೆ. ಅಲ್ಲೇ ಬಸ್ ಅಂಗಡಿಯಾಗ ಪೂರಿ ಗೀರಿ ತಿನ್ಕೋತೀನಿ. ಸಂಜೆಗೆ ಬರ್ತೇನೆ ನೋಡ್ ನಾ ಮತ್ತೆ. ಹಾಂ ಆಯ್ತು ತಗೋರಿ, ಹೋಗ್ಬರ್ರಿ. ಹುಷಾರ ಉಷಕ್ಕ ಎಲ್ಲಿದೇವಾ? ಬಾರ ಶೈಲಿ, ನಿನಗ ಅನ್ಸ ನೋಡಿ. ಈಗಾದ್ರೆ ಹೇಳ್ದೆ ನಾ ಇವರಿಗೆ ಶೈಲಿಗೆ ಇಲ್ಲೊಂದು ಸಂದಿಗೆ ಕರಿಬೇಕಂತ ಹೇಳಿ ಬಂದೇ ಬಿಟ್ಟೆ ನೋಡುವ ನೀನು. ಮತ್ತೆ ಹಿಂಗೆ ನಾವು ನೆನ್ಸ್ಕಿಟ್ಕೊಳ್ಳೇನೆ ಬರೋದ್ಬಿಡ್ತು ನಾವು. ಹಂಗೆ ಗೆಳ್ತಾ ಇದ್ದೀವಿ ನಾವು. ನೀನು ನೆನ್ಸಿದ್ದೀವಿ, ನಂಗೆ ಗೊತ್ತಾಗ ಬಂದೇ ಬಿಟ್ಟೆ ನೋಡಿ ನಿನ್ ಕಡೆ. ಹೌದು ಬಿಡವಾ, ಹೌದು ಖರೇನ ಬಿಡತ್ತೆ. ಚಹಾ ಕುಡಿ, ಚಹಾ ತೊಗೊಂಬರ್ತೇನೆ ಸ್ವಲ್ಪ ನಿನಗೆ. ಎಲ್ಲಿ ಚಹಾ ಹಚ್ಚಿ? ಚಹಾ ಏನು ಬೇಡ ನನಗೆ. ಇನ್ನು ನಾನು ಗ್ರೀನ್ ಟೀ ಕುಡಿಲಿಕ್ಕತ್ತನವಾ? ಅದೇನು ಶೈಲಿ, ಗ್ರೀನ್ ಟೀ ಅಂದ್ರೆ ಏನದು ನಂಗೆ ಗೊತ್ತಿಲ್ಲ ಬಿಡೆ. ನೀನೇ ಹೇಳಕ್ಕೆ ಕೇಳಿಸ್ಕೊಂಡೆ ನೋಡ ಇವತ್ತು. ಅದೆಲ್ಲ ಇರ್ತೋ ಶಕ್ಕ, ನಿನಗೆಲ್ಲ ಗೊತ್ತಾಗೋದಿಲ್ಲ. ಒಂದು ದಿವಸ ನಮ್ಮ ಮನೆಗೆ ಬಾ, ಮಾಡ್ಕೊಡ್ತೇನೆ ಅಂತ ಕುಡಿಯಂತ ನೀನು. ಈಗೇನು ಬೇಡ, ಈಗ ಯಾಕೆ ನೆನಪು ಮಾಡ್ಲಿಕ್ಕೆ ನನಗೆ ಹೇಳಿ ಮೊದಲು. ಏನಿಲ್ಲವಾ, ಏನು ನಾಳೆ ಹೋಳಿ ಹುಣ್ಣಿಮೆ ಅಲ್ಲ, ಇವತ್ತು ಸ್ವಲ್ಪ ಹೋಳಿಗೆ ಎಲ್ಲ ಮಾಡೋದಿತ್ತ. ನನಗೂ ಸ್ವಲ್ಪ ಆರಾಮ ಅನ್ನಿಸ್ಲಿಕ್ಕತ್ತಿಲ್ಲ. ಸ್ವಲ್ಪ ನನಗೇನಾದರೂ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಚಲೋ ಆಗ್ತದೆ. ಸ್ವಲ್ಪ ಮಾಡ್ತೇನೆ. ಅಯ್ಯ ಮಾಡ್ತೀನಿ ಬಿಡವ, ಅದೇನು ದೊಡ್ಡ ಮಾತು. ಮತ್ತು ನನಗೂ ಕೊಡ್ಬೇಕು ನೋಡಿ ಮತ್ತೆ ಹೋಳಿಗೆ ನೀನು. ಏನ ಹಿಂಗೆ ಮಾತಾಡ್ತೀವಿ ಶೈಲಿ? ನಿಂಗೆ ಬಿಟ್ಟು ಆತು ತಿಂದೇನೆ ನಾ ಏನಾದ್ರು. ಮತ್ತೆ ಹೋಳಿಗೆ ಹೆಂಗೆ ಕೊಡೋದಿಲ್ಲ ನಿನಗೆ, ಕೊಡ್ತೇನೆ ತೊಗೊಂಡು ಹೋಗಿ. ನಿನಗೆ ನಿನ್ನ ಮಗಗೆ ಗಂಡಗೆ ತೊಗೊಂಡು ಹೋಗಿ ನೀನು. ಉಷಕ್ಕ ಏನು ಮಾಡ್ಲಿಕ್ಕತ್ತಿ ಉಷಕ್ಕ? ನೋಡ ಉಷಕ್ಕ ಚಂದಿ ಬಂದಬಿಟ್ಲ ನೋಡು. ಏನೇ ಶೈಲಿ ಪಟಾಳಿ ಆರಿಸ್ಕೊಂಡು ಬಂದಬಿಟ್ಟೇನಿಲ್ಲ? ಉಷಕ್ಕ ಮನೆಗೆ ಏನು ಕೆಲಸ ಬಗ್ಸಿಲ್ಲ ನಿನಗೆ? ಮುಂಜಾನೆ ಎಲ್ಲ ಇರ್ತಿಲ್ಲ ಯಾವಾಗ ನೋಡಿದಾಗ. ನೀ ಏನು ಮಾಡ್ಲಿಕ್ಕತ್ತಿ ಬುಗುಣಿ? ಮುಂಜಾನೆ ನೀ ಬಂದಿಲ್ಲ ಇಲ್ಲ, ನನಗೇನು ಹೇಳ್ತಿ? ಇರ್ಲಿ ಬಿಡವ, ಏನಿಬ್ರು ಜಗಳ ಮಾಡ್ತೀರಿ. ಹಂಗೆ ನಿಮ್ಗೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಬಿಡೆ. ನಿಮ್ಮಿಬ್ಬರದೊಳಗೆ ಜನ ಮಾಡಬೇಡ್ರಿ. ಬರ್ರಿ ಕೂಡ್ಬರ್ರಿ, ಇಬ್ರು ಕೂಡ್ಬರ್ರಿ. ಏನೋ ಚಂದಿ ಚಾ ಕುಡಿತೇನೆ? ಇಲ್ಲಿ ಬಿಡವ, ಚಾ ಏನು ಬೇಡ ನನಗೆ. ಕುಡಿದು ಬಂದೇನ ಚಾ ಮತ್ತು ಚುಮ್ಮರಿ ತಿಂದು ಬಂದೇನಿ ಮಸ್ತ್. ಏನು ಮತ್ತೇನು ಹೊಟ್ಟೆ ತುಂಬೈತಿಗೆ. ಚಾ ಏನು ಬೇಡ, ಬೇಕಿದ್ರೆ ಸ್ವಲ್ಪ ಹೊತ್ತು ಕೂಡ್ತೇನೆ, ಆಮೇಲೆ ಹೋಗುವ ಕೊಡು ಸ್ವಲ್ಪ ಚಾ. ಕೇಳ್ತೇನೆ ತಗೋ ನಾನೇನು. ಆಯ್ತು ಬಿಡವ, ಕೂಡ್ಬರ್ರಿ ಇಬ್ರು. ನಿಂತ ಮಾತಾಡ್ಲಿಕ್ಕತ್ತಿರ ವಾಯ್ಕಿ. ಶೈಲಿ ಅಂತೂ ಯಾವಾಗ ನಿಂಗೆ ನಿಂತಾವಣ. ಬಾ ಕೂಡ್ಬರ್ರಿ. ಏನೋ ಶೈಲಿ ಕೆಳಗೆ ಕೂತ್ಬಿಟ್ಟಿಲ್ಲ, ಮ್ಯಾಲೆ ಬಾ, ಇಲ್ಲ ಮ್ಯಾಲೆ ಕೂಡು ಬಾ. ಇರ್ಲಿ ಬಿಡ ಶಕ್ಕ, ತಂಪದನ ಎಷ್ಟು ಶೆಕೆ ಅದ ನೋಡಿದಿಲ್ಲ. ಏನು ಅದು ಶೆಕೆ ಅಂದ್ರೆ ವಿಪರೀತ ಶೆಕೆ ಅದ ನೋಡುವ. ಹೋಗ್ಲಿ ಬಿಟ್ಟು ಕೆಳಗೆ ಕೊಡ್ತಾನೆ, ತಂಪದ ಚಲೋ ಅನಿಸ್ತದ ನೋಡಿ ಮನೆ. ನನಗಂತೂ ಕೂಡ್ಲಿಕ್ಕೆ ಆಗೋದಿಲ್ಲವ ಕೆಳಗೆ. ನನಗಂತೂ ಮ್ಯಾಲೆ ಕುಡಿಯೋದನ ರೂಢಿ ಅದ ನೋಡುವ. ನನಗೆ ಕೆಳಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಿಡ. ಮತ್ತೇನು ಹಂದಿಯತೆ ಆಗಿ ತಿಂದು ಕೆಳಗೇನು ಕೊಡ್ಲಿಕ್ಕೆ ಬರ್ತದೆ ನಿನಗೆ? ಹಂಗೇನಿಲ್ಲ ಶೈಲಿ, ಹಿಂಗೆಲ್ಲ ಮಾತಾಡ್ಬೇಡ ನೀನು. ಸ್ವಲ್ಪ ಕಾಲಿಗೆ ನೋಡ್ತಾವ ನನಗೆ, ರೂಢಿ ಇಲ್ಲ ಈಗ ನಮ್ಮ ಮನ್ಯಾಗ. ಮೊದಲು ಎಲ್ಲ ಕೆಳಗೆ ಕೊಡ್ತಿದ್ದೆ ನಾನು. ನನ್ನ ಗಂಡ ನೋಡೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ತಂದಿಟ್ಟಾನ ಸೋಫಾ. ಒಟ್ಟು ಕೆಳಗೆ ಕೊಡ್ಲಿಕ್ಕೆ ಬೇಡ ಅಂತ ನನಗೆ, ಅಷ್ಟು ಪ್ರೀತಿ ಮಾಡ್ತಾನೆ ನನ್ನ ಗಂಡ. ಮತ್ತೇನೇ ಚಂದಿ ಹೋಳಿಗೆಗಳಿಗೆ ಮಾಡಿದೆ ಇಲ್ಲೋ ಮನ್ಯಾಗ? ಮಾಡ್ಬೇಕು ಉಷಕ್ಕ. ಏನು ಮಾಡ್ತಿ? ಇಬ್ರು ನನ್ನ ಅಜ್ಞಾರು ಬಂದಾರ ನೋಡುವ ಮಕ್ಕಳಿಗೆ ಕರ್ಕೊಂಡು. ಆಮೇಲೆ ಏನು ಮಾಡ್ತಿ, ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಇವರಿಬ್ರು ನಾನು ನನ್ನ ಗಂಡ ಇಷ್ಟು ಮಂದಿ ಹೋಳಿಗೆ ಮಾಡ್ಬೇಕು. ಏನು ಒಂದೊಂದು ತಿಂತಾರೆ ಏನಿಲ್ಲ ಮಸ್ತ್. ಇನ್ನು ನನ್ನ ಗಂಡನ ಪಾಪ ಒಂದೆರಡು ಹೋಳಿಗೆ ತಿಂದ್ರೆ ಸಾಕವನು. ನಾನು ಒಂದೆರಡು ತಿಂತೇನೆ ಅಷ್ಟೇ. ಅವರು ಹೆಣ್ಮಕ್ಳು 3 ಟೈಮ್ 4 ಹೋಳಿಗೆ ತಿಂತಾರವ. ಹೆಂಗೆ ತಿಂತಾರೋ ಏನು ದೇವರಿಗೆ ಗೊತ್ತ. ನಮ್ಮ ಅತ್ತಿ ಮಾವ ಒಂದು ವಯಸ್ಸಾಗಿದ್ದು ಖರೆ, ಆದರೂ ಗಟ್ಟಿಮುಟ್ಟಿದಾರ ನೋಡುವ. ಹೋಳಿಗೆ 4-5 ಹೋಳಿಗೆ ಹೊಡಿತಾರವ ಕೂತ್ರವಮ್ಮ. ಅವಾಗಿನ ಜನ ಅವರು ಗಟ್ಟಿಮುಟ್ಟಿರ್ತಾರೆ. ಏನು ಮಾಡೋದು, ಹಂಗೆ ತಿಂತಾರ. ಅವ್ರು ತಿಂದಿದ್ದಕ್ಕೆ ಇವತ್ತು ಅಂತ ಗಟ್ಟಿಮುಟ್ಟಿದ್ದಾರೆ. ನಾವು ನೋಡಿ ಈಗ ಕಾಲು ಮಂಡಿನೂ ಬೆನ್ನು ಅಂತೀವವ ನಾವಂತೂ. ಈಗ ಅವ್ರು ನೋಡಿ ಇಷ್ಟು ವಯಸ್ಸಾದ್ರೂ ಹೆಂಗಿದಾರ, ಗಟ್ಟಿಮುಟ್ಟು ತಿನ್ಲಿಕ್ಕೆ ಒಂದು ಗಟ್ಟಿದಾರೆ, ಕೆಲಸ ಮಾಡ್ಲಿಕ್ಕೂ ಗಟ್ಟಿದಾರೆ ನೋಡಿ.